ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತೇನಪ್ಪ ಅಂತ ಹೇಳಿದರೆ, ಬೆಳಿಗ್ಗೆ ತಿಂಡಿಗೆ ಬಾಳೆಕಾಯಿ ಹಾಕಿ ಒಂದು ದೋಸೆಯನ್ನು ಮಾಡಿಕೊಂಡು ಬರೋಣ ಅಂತೇಳಿ ಹೊರಟಿದ್ದೇನೆ. ಬಾಳೆಕಾಯಿ ದೋಸೆ ಇದು ಸಾಂಬಾರಿನ ಬಾಳೆಕಾಯಿ ಅಲ್ಲ, ಉಂಡ ಬಾಳೆಕಾಯಿ ಅಂತ ಹೇಳ್ತಾರಲ್ಲ ಅದಲ್ಲ. ಇದು ಮಾಮೂಲಿ ಗಾಳಿ ಬಾಳೆಕಾಯಿ, ಅದನ್ನೇ ತಗೊಂಡದ್ದು. ಸೊ ನಿನ್ನೆ ರಾತ್ರಿ ನೆನೆಲಿಕ್ಕೆ ಹಾಕಿಟ್ಟಿಂದ ಅಕ್ಕಿ ಮತ್ತು 1 ಕಪ್ ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ. ವೆಯ್ಟ್ ಮಾಡಿ ಫ್ರೆಂಡ್ಸ್. ಬಾಳೆಕಾಯಿ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದುಕೊಂಡು ಕೊರೆದುಕೊಳ್ಬೇಕು. ಹೀಗೆ ಬಾಳೆಕಾಯನ್ನು ಹೀಗೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕೊರೆದುಕೊಳ್ಬೇಕು. ಹೀಗೆ ನೀರನ್ನು ಸಣ್ಣಕ್ಕೆ ಕೊರೆದುಕೊಳ್ಳುವ. ಅಕ್ಕಿಯೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕಿರೋದು. ಹೀಗೆ ಇದು ಸಣ್ಣಕ್ಕೆ ಕೊರೆದುಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟು ರೆಡಿ ಆಯಿತು. ಇನ್ನು ಇದನ್ನು ಬೇಕಾದ ಹದಕ್ಕೆ ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು. ಹಿಟ್ಟು ಹೀಗಾಗಿದೆ. ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ಸ್ವಲ್ಪ ನೀರು ಸೇರಿಸಿಕೊಳ್ಬೋದು, ಇದಕ್ಕೆ ತುಂಬ ಗಟ್ಟಿ ಉಂಟು. ಹಾಗೆ ತುಂಬ ನೀರಲ್ಲ, ಹಿಟ್ಟು ಅದಾಗೆ ಇದ್ದರೆ ಆಯಿತು. ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು. ಉಪ್ಪನ್ನು ಕಡಿಯುವಾಗಲೇ ಹಾಕಿದ್ದೇನೆ. ಇದಿಷ್ಟಾದರೆ ಸಾಕು. ಸ್ವಲ್ಪ ನೀರು ಸೇರಿಸ್ಬೋದು, ಮತ್ತು ನೋಡಿಕೊಳ್ಳುವ. ಮತ್ತು ಕಾವಲಿಯಿಂದ ಏಳದಿದ್ದರೆ ಕಷ್ಟ ಆಗ್ತದೆ. ಸೊ ನೋಡಿಕೊಂಡು ಮತ್ತೆ ಸೇರಿಸಿಕೊಳ್ಳುವ. ಈಗೆಷ್ಟು ಸಾಕು. ಓಕೆ. ಇನ್ನು ಇದಕ್ಕೊಂದು ಗಾಂಧಾರಿ ಮೆಣಸು ಹಾಕಿ ಒಂದು ಚಟ್ನಿಯನ್ನು ಮಾಡಿಕೊಳ್ಳುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ, ಹಿಟ್ಟು ರೆಡಿ. ಇನ್ನು ದೋಸೆ ಅರಿಯೋದೊಂದೇ ಬಾಕಿ. ದೋಸೆ ಅರಿಯುವ. ನೋಡಿ ಫ್ರೆಂಡ್ಸ್, ಕಾವಲಿಗೆ ಇಟ್ಟಿದ್ದೇನೆ, ಸ್ವಲ್ಪ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಈ ದೋಸೆಯನ್ನು 3 ಥರದಲ್ಲಿ ಎರಿಬೋದು. ಬಾಳೆಕಾಯಿ ದೋಸೆಯನ್ನು ಒಂದು ನೀರು ದೋಸೆ ಹಾಗೆ, ಇನ್ನೊಂದು ಮಸಾಲೆ ದೋಸೆ ಹಾಗೆ, ಇನ್ನೊಂದು ಇದು ಕಾವಲಿಯಲ್ಲಿ ಹನಿಸೋದು ಅಂತ ಹೇಳೋದು. ಈಗ ನೀರು ದೋಸೆ ಹಾಗೆ ಎರಿಯೋದನ್ನು ನಾನೀಗ ತೋರಿಸ್ತಾ ಇದ್ದೇನೆ. ನೋಡಿ, ಹಿಟ್ಟನ್ನು ಸ್ವಲ್ಪ ನೀರು ಮಾಡಿಕೊಂಡಿದ್ದೇನೆ. ನೀರು ದೋಸೆ ಹದಕ್ಕೆ ನೋಡಿ, ನೀರು ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ನೀರು ಮಾಡಿಕೊಂಡಿದ್ದೇನೆ. ಇನ್ನೀಗ ದೋಸೆ ನೀಡಿದ್ದೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದಾಗಿ ಕಣ್ಣಾಗಿ ಬರ್ತದೆ ನೋಡಿ ದೋಸೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದಾಗಿದೆ ನೋಡಿ. ಮೇಲಿಂದ ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಸ್ವಲ್ಪ ಒಳ್ಳೆ ಪರಿಮಳ ಆಗ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಎದ್ದು ಬರ್ತದೆ ನೋಡಿ. ಕಾಯಲಿಲ್ಲ ಅಲ್ಲಿ. ನೋಡಿ ದೋಸೆ, ಬಾಳೆಕಾಯಿ ದೋಸೆ. ನೋಡಿ ಫ್ರೆಂಡ್ಸ್, ಬಾಳೆಕಾಯಿ ದೋಸೆ. ಇನ್ನೊಂದು ಥರದಲ್ಲಿ ಎರಿಯೋದನ್ನು ತೋರಿಸ್ತೇನೆ ನೋಡಿ. ಹಿಟ್ಟು ಆಗಲೇ ಮಾಡಿಟ್ಕೊಂಡಂಥ ಹಿಟ್ಟು ಇನ್ನೊಂದು ರೀತಿಯಲ್ಲಿ ಕಾವಲಿಗೆ ಸ್ವಲ್ಪ ಈಗ ಇಟ್ಕೊಂಡಂಥ ಇದನ್ನು ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿಕೊಳ್ಳಿ. ಈಗ
ದೋಸೆ ನೆರೆಯುವ ನೋಡಿ. ನೋಡಿ ಫ್ರೆಂಡ್ಸ್, ದೋಸೆ ನೋಡಿ ಫ್ರೆಂಡ್ಸ್, ದೋಸೆ ನೋಡಿ ಫ್ರೆಂಡ್ಸ್. ಮೇಲಿಂದ ಸ್ವಲ್ಪ ತುಪ್ಪವನ್ನು ಕೊಟ್ಕೊಳ್ಳುವ. ಇದು ಆಪ್ಷನಲ್ ಫ್ರೆಂಡ್ಸ್, ಬೇಕಾದವರು ಹಾಕಿಕೊಳ್ಬೋದು, ಬೇಡದಿದ್ದವರು ಬಿಡ್ಬೋದು. ಒಂದು ಸ್ವಲ್ಪ ರೋಸ್ಟ್ ಆದರೆ ಒಳ್ಳೆಯದಾಗ್ತದೆ, ಕ್ರಿಸ್ಪಿಯಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಎದ್ದು ಬರ್ತದೆ ನೋಡಿ. ನೋಡಿ ದೋಸೆ ನೋಡಿ ಎಷ್ಟು ಚೆಂದಾಗಿದೆ ನೋಡಿ ದೋಸೆ. ಇನ್ನೊಂದು ಥರದಲ್ಲಿ ಇದನ್ನು ತೋರಿಸ್ತೇನೆ. ಕಾವಲಿಗೆ ಸೌಟಲ್ಲಿ ಹನಿಸೋದು ಅಂತ ಹೇಳೋದು ನಮ್ಮಲ್ಲಿ. ಹೀಗೆ ಹಿಟ್ಟನ್ನು ಹಾಕಿಕೊಂಡು ಅದನ್ನು ಕಾವಲಿಗೆ ಸೌಟಿಂದ ಹೀಗೆ ತೆಳ್ಳಗೆ ಹನಿಸಿಕೊಂಡು ಬರುತ್ತೆ. ಮೊದಲು ಅಜ್ಜಿಗಳ ಕಾಲದಲ್ಲೆಲ್ಲ ಕೈಯಲ್ಲೇ ಹನಿಸ್ತಿದ್ರು. ನಮಗೀಗ ಕೈಯಲ್ಲಿ ಹನಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಹೀಗೆ ಕಾವಲಿಗೆ ಇದರಲ್ಲಿ ಹನಿಸಿದೆ. ಮುಚ್ಚಳನ್ನು ಮುಚ್ಚುವ. ನೋಡಿ ಫ್ರೆಂಡ್ಸ್, ದೋಸೆ ನೋಡಿ ಫ್ರೆಂಡ್ಸ್, ತುಂಬ ಚೆಂದಾಗಿದೆ, ತೆಳುವಾಗಿ. ಸ್ವಲ್ಪ ತುಪ್ಪ, ನೋಡಿ ಎಷ್ಟು ಚೆಂದ ಬರ್ತದೆ ನೋಡಿ. ಅದರಲ್ಲಿ ಬೆಂಕಿ ಸಾಕಾಗ್ತಾ ಇಲ್ಲ ಈ ಸೈಡಿಗೆ. ನೋಡಿ ಫ್ರೆಂಡ್ಸ್, ದೋಸೆ ನೋಡಿ ಫ್ರೆಂಡ್ಸ್, ಚೆಂದಾಗಿದೆ ನೋಡಿ. ನೋಡಿ ದೋಸೆ ಸೂಪರ್. ನೋಡಿ ಫ್ರೆಂಡ್ಸ್, ದೋಸೆ ಜೊತೆಗೆ ಶುಂಠಿ ಮತ್ತು ಗಾಂಧಾರಿ ಮೆಣಸು ಹಾಕಿ ಒಂದು ಚಟ್ನಿ, ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರ್ತದೆ. ನೋಡಿ ದೋಸೆ ನೋಡಿ ಎಷ್ಟು ತೆಳುವಾಗಿದೆ ನೋಡಿ. ನೀವು ಹೇಗೆ ಎರೆದ್ರೂ ದೋಸೆ ತೆಳುವಾಗ್ತದೆ ನೋಡಿ. ನೋಡಿ ಎಷ್ಟು ತೆಳುವಾಗಿದೆ ನೋಡಿ ದೋಸೆ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೀಗೆ ಮಾಡಲಿಕ್ಕೆ. ದೋಸೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.